ಧನ್ಯವಾದಗಳು. ಸ್ನೇಹಿತರೆ, ಈ ದೂದ್ಸಾಗರ್ ವಾಟರ್ ಫಾಲ್ಸ್ ಪ್ರಕೃತಿಯ ಒಂದು ದೊಡ್ಡ ಅದ್ಭುತ. ಗೋವಾ ಮತ್ತು ಕರ್ನಾಟಕ ಗಡಿಯಲ್ಲಿ ಬರುವ ಈ ಫಾಲ್ಸ್ ಮಳೆಗಾಲದಲ್ಲಿ ತನ್ನ ನಿಜ ಸೌಂದರ್ಯವನ್ನು ಬೀರುತ್ತದೆ. ಸ್ನೇಹಿತರೆ, ಈ ಫಾಲ್ಸ್ ನೋಡೋಕೆ ಬಂದರೆ ಮಳೆಗಾಲದಲ್ಲೇ ಬರಬೇಕು. ಮಳೆಗಾಲದಲ್ಲಿ ಈ ಫಾಲ್ಸ್ನ ನರ್ತನ ನೋಡಿದರೆ ಸ್ನೇಹಿತರೆ ಯಾವ ರೀತಿ ಕಾಣುತ್ತೆ ಅಂದರೆ ನಿಜವಾಗ್ಲೂ 7 ಜನ್ಮ ಬೇಕು ಸ್ನೇಹಿತರೆ. ನನ್ನಂಥ ಎಷ್ಟೋ ಪ್ರವಾಸಿಗರನ್ನು ಮಳೆಗಾಲದಲ್ಲಿ ತನ್ನತ್ತ ಕೈ ಬೀಸಿ ಸೆಳೆಯುತ್ತೆ ಈ ದೂದ್ಸಾಗರ್ ವಾಟರ್ ಫಾಲ್ಸ್. ಅದಕ್ಕೆ ಸ್ನೇಹಿತರೆ ನಾವು ಸಹ ಈ ಫಾಲ್ಸನ್ನ ನೋಡೋಕ್ಕೆ ನಮ್ಮ ಇಂಡಿಯನ್ ರೈಲ್ವೆ ಮುಖಾಂತರ ಬಂದಿದ್ದೇವೆ. ನಿಜವಾಗ್ಲೂ ಸತ್ಯ ಹೇಳ್ತೀನಿ ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆ ಆದರೂ ಈ ಫಾಲ್ಸ್ ನೋಡೋಕ್ಕೆ ಬನ್ನಿ, ನಿಮಗೂ ನನಗಾದ ಅನುಭವ ಆಗುತ್ತೆ. ನಿಜವಾಗ್ಲೂ ನನಗೆ ಎಷ್ಟೋ ದಿನದ ಆಸೆ ಇದು, ನಾನು ದೂದ್ಸಾಗರ್ ವಾಟರ್ ಫಾಲ್ಸ್ ನೋಡ್ಬೇಕಂತ. ಆದರೆ ನನ್ನಿಂದ ಟ್ರಕ್ಕಿಂಗ್ ಬರೋದಾಗಲ್ಲ. ಅದಕ್ಕೆ ನಾನು ನಮ್ಮ ಇಂಡಿಯನ್ ರೈಲ್ವೆ ಚಾಯ್ಸ್ ಮಾಡ್ಕೊಂಡು ಮಡ್ಗಾವಿಂದ ಕ್ಯಾಸರ್ಲಾಗ್ ಕಡೆ ಬರ್ತಾಯಿದ್ದೀನಿ. ಆದರೆ ವ್ಯೂ ಮಾತ್ರ ಸಖತ್ತಾಗಿ ಸಿಕ್ತು ಕಣ್ರಿ. ನಿಜವಾಗ್ಲೂ ಏನು ವಾತಾವರಣ, ಏನು ಕತೆ ಇದೆ ಸ್ನೇಹಿತರೆ, ನೋಡೋಕೆ 2 ಕಣ್ಣು ಸಾಲದು. ಪ್ರಕೃತಿ ತನ್ನ ಮಡಿಲಲ್ಲಿ ಎಷ್ಟು ಸೌಂದರ್ಯವನ್ನು ಬಚ್ಚಿಟ್ಕೊಂಡದ ಅಂದರೆ ಸ್ನೇಹಿತರೆ, ಇದನ್ನು ಅನುಭವಿಸೋಕ್ಕೆ ಈ ಜನ್ಮ ಸಾಕಾಗಲ್ಲ. ನಿಜವಾಗ್ಲೂ ಸ್ನೇಹಿತರೆ, ಎಷ್ಟೋ ಜನ ಈ ದೂದ್ಸಾಗರ್ ವಾಟರ್ ಫಾಲ್ಸ್ ನೋಡೋಕೆ ಕ್ಯಾಸರ್ಲಾಗ್ನಿಂದ ಇಳಿದು 13 ಕಿಲೋಮೀಟ್ರ್ ಟ್ರಕ್ಕಿಂಗ್ ಬರ್ತಾರೆ. ಬಂದು ಈ ಫಾಲ್ಸ್ನ ಎಲ್ಲ ಸೌಂದರ್ಯ ನೋಡಿ, ನೀರಿನ ನರ್ತನ ನೋಡಿ ಮರಳಿ ಹೋಗ್ತಾರೆ. ನಮಗೆ ಆ ಅದೃಷ್ಟ ಇಲ್ಲ ಸ್ನೇಹಿತರೆ. ಅದಕ್ಕೆ ನಾವು ರೈಲ್ವೆ ಮುಖಾಂತರವಾದರೂ ಈ ಫಾಲ್ಸ್ನ ಸೊಬಗು ನೋಡ್ಬೇಕಂತ ಬಂದೀವಿ ಸ್ನೇಹಿತರೆ. ಈ ಫಾಲ್ಸ್ನ ನೋಡ್ಬೇಕಂದ್ರೆ ಮಳೆಗಾಲದಲ್ಲಿ ಬರಬೇಕು. ಮಳೆಗಾಲದಲ್ಲಿ ಅತಿ ಹೆಚ್ಚು ಜನರು ಈ ಫಾಲ್ಸನ್ನ ನೋಡೋಕ್ಕೆ ಬರ್ತಾರೆ.